ಹಾಯ್ ಹಲೋ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್. SLC ಆದಮೇಲೆ ಏನು ತಗೋಬೇಕು, ಸೈನ್ಸ್ ತಗೋಬೇಕಾ ಟೆನ್ಷನ್ನು, ಆ ಟೆನ್ಷನ್ನಿಗೆ ನಾವು ಕೊಡ್ತಾ ಇದ್ದೀವಿ ಒಂದೊಳ್ಳೆ ಸಲ್ಯೂಷನ್ ಕೊಡೋಕ್ಕೆ ನಮ್ಮ ಜೊತೆ ವೈದ್ಯನಾಥ್ ಇದ್ದಾರೆ. ಸೊ ವೈದ್ಯನಾಥ್ ಅವರೇ, ಒನ್ಸ್ ಅಗೇನ್ ವೆಲ್ಕಮ್. ಸೊ ನಿಮ್ಮ ಬಗ್ಗೆ ನೀವು ಫಿಸಿಕ್ಸ್ನ ತುಂಬ ವರ್ಷದಲ್ಲಿ ಪಾಠ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ಖುಷಿ ಕೊಟ್ಟಂಥ ಒಂದು ಕ್ಷಣ ಯಾವುದು ನಿಮ್ಮ ಟ್ಯೂಷನ್ ಲೈಫಲ್ಲಿ? ನಾನು ಟ್ಯೂಷನ್ನಲ್ಲಿ ಸುಮಾರು 15-16 ವರ್ಷದಿಂದ ನೋಡ್ಕೊಂಡು ಬಂದಿರೋದ್ರಲ್ಲಿ ನನಗೆ ತುಂಬ ಖುಷಿ ಕೊಡೋದೇನೆಂದರೆ SLC ಎಕ್ಸಾಮ್ ಮುಗಿದ ಮೇಲೆ, PUC ಎಕ್ಸಾಮ್ ಮುಗಿದ ಮೇಲೆ ಮಕ್ಕಳು ಅವ್ರ ಪೇರೆಂಟ್ಸು ಈಗ ಬರಲ್ಲ, ತುಂಬ ಕಮ್ಮಿ ಆಗಿದೆ. ಪೇರೆಂಟ್ಸು ಬಂದು, ಸರ್ ನಾನು ನಿಮ್ಮ ಹತ್ರ 2 ವರ್ಷ ಪಾಠ ಕಲ್ತಿದ್ದೀನಿ, ನಂಗೆ ಒಳ್ಳೆ ರಿಸಲ್ಟ್ ಬಂತು, ನಿಮಗೊಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಂತಾರಲ್ಲ, ಅದೇ ನನಗೆ ಭಾರಿ ಸಂತೋಷವಾದ ಕ್ಷಣ. ಖಂಡಿತ ಒಬ್ಬ ಟೀಚರಿಗೆ ಅದೇ ಅಲ್ವಾ, ಮತ್ತಿನ್ನೇನಿದೆ. ಓಕೆ, ಈ ಸೈನ್ಸಲ್ಲಿ ಫ್ಯೂಚರ್ ಇದೆಯಾ ಇದು? ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು, ನಾನು ಮೊನ್ನೆ ಒಂದು ಹುಡುಗಿ ಕೇಳ್ತಾ ಇದ್ದೆ, ಅಲ್ಲಮ್ಮ ನೀನು ಇವಾಗ ಇಂಜಿನಿಯರಿಂಗಲ್ಲಿ ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ, ಇಂಜಿನಿಯರಿಂಗ್ ಹೋಗಲ್ಲ ಅಂತ. ಆ ಹುಡುಗಿ ತುಂಬ ಚೆನ್ನಾಗಿ ಹೇಳ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಡೆವಲಪ್ ಆದಮೇಲೆ ನಾವು ಇಂಜಿನಿಯರ್ಗಳು ಮಾಡೋ ಅಂಥದ್ದು ಏನೂ ಇಲ್ಲ. ಸೊ ಹಾಗಾಗಿ ಆ ಹುಡುಗಿ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದು ಹುಡುಗಿ ಸೈಕಾಲಜಿ ತೊಗೊಂಡು ನಾನು ಒಳ್ಳೆ ಒಂದು ಕೌನ್ಸಿಲರ್ ಆಗ್ತೀನಿ ಅಂತ ಹುಡುಗಿ ಹೇಳೋದು. ಸೊ ನಾನು ಕೇಳೋದು, ಈ ಸೈನ್ಸಿಗೆ ಫ್ಯೂಚರ್ ಇದೆಯಾ ನಿಮ್ಮ ಪ್ರಕಾರ? ಅವಿನಾಶ್, ಎಲ್ಲ ಫೀಲ್ಡಲ್ಲೂ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ಇದ್ದಾಗ ಫ್ಯೂಚರ್ ಇರುತ್ತೆ. ನೀವು ಎಲ್ಲ ಇಡೀ ಸಮಾಜ ಡಾಕ್ಟರ್ ಆಗಬೇಕು ಅಂತ ಹೋದರೆ, ಎಲ್ಲರೂ ಒಂದು ಸ್ಟ್ರೀಮಲ್ಲಿ ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೋದರೆ, ಒಂದು ಸ್ವಲ್ಪ ವರ್ಷದಲ್ಲಿ ಅದು ಕುಸಿಯುತ್ತೆ. ಸಮವಾಗಿ ಡಿಸ್ಟ್ರಿಬ್ಯೂಟ್ ಆದರೆ ಚೆನ್ನಾಗಾಗುತ್ತೆ. ನನ್ನ ಪ್ರಕಾರ ಇನ್ನೊಂದು 5 ವರ್ಷದಲ್ಲಿ ಅದು ಇದು ಎಲ್ಲ ಬರುತ್ತೆ. ಬಂದ ಕ್ಷಣದಲ್ಲಿ ಈ ಪ್ರೊಫೆಷನ್ಗಳಿಗೆಲ್ಲ ಏನೇನು ತೊಂದರೆ ಆಗುತ್ತೆ, ಏನು ಕತೆ ಗೊತ್ತಿಲ್ಲ. ಬಟ್ ಒಬ್ಬ ಒಳ್ಳೆ ಟೀಚರ್ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಒಬ್ಬ ಒಳ್ಳೆ ಟೀಚರ್ ಅವಶ್ಯಕತೆ ಮುಂದೆ ಸುಮಾರು ವರ್ಷಗಳು ಇದ್ದೇ ಇರುತ್ತೆ. ಹಾಗಾಗಿ ಮತ್ತು ರಿಸರ್ಚ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ನೀವು ಸೈನ್ಸ್ ಸ್ಟ್ರೀಮಲ್ಲಿ ಕಂಟಿನ್ಯೂ ಆದರೂ ಹಲವಾರು ಆಪರ್ಚುನಿಟಿಗಳಿವೆ. ಮೈಸೂರಲ್ಲೇ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತಿದೆ. ಎಷ್ಟೋ ಮೈಸೂರು ಹುಡುಗರುಗಳಿಗೆ ಗೊತ್ತೇ ಇಲ್ಲ ಅದು. IIT ಗೊತ್ತು, ಮೆಡಿಕಲ್ ಕಾಲೇಜ್ ಗೊತ್ತು, IISER ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್ ಇದೆ. ಅಪ್ಲೈ ಮಾಡಲ್ಲ ಸುಮಾರು ಹುಡುಗರು. RIA ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಪ್ಲೈ ಮಾಡಲ್ಲ ಹುಡುಗರು. ಈ ಥರ ಹಲವಾರು ಸ್ಟ್ರೀಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆನೇ ಇಲ್ಲ. ಈ JEE NEET ಎರಡನ್ನು ತುಂಬಿ ಅವ್ರಿಗೆ ಬಾಕಿ ಇದ್ರೆ ಎಕ್ಸ್ಪೋಜರ್ ಇಲ್ಲ. ಅದೊಂದು ಅದಾದರೆ ಸೈನ್ಸಲ್ಲಿ ಸಿಕ್ಕಾಪಟ್ಟೆ ವೈಡ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಯಾಕೆ ಸೈನ್ಸು ಓದಬೇಕು ಅಂತ ಅನ್ನಿಸ್ತು? ವಾಟ್ ಮೋಟಿವೇಶನ್ ಫಾರ್ ಯು ಪರ್ಸ್ನಲಿ? ನಿಮ್ಗೆ ಯಾಕೆ ಅನ್ನಿಸ್ತು? ಏನು ನಾನು CV ರಾಮನ್ ಥರ ಕನಸು ಕಾಣಬೇಕು, ಆ ಥರ ಒಂದು ಕನಸಿತ್ತ CV ರಾಮನ್ ಆಗಬೇಕು ಅಂತ? ಇಲ್ಲ ತಗೊಂಡಿದ್ದೀರಲ್ಲ? ಇಲ್ಲ. ನಾನು ಸುಮಾರು BScಗೆ ಬಂದಾಗ ನಾನು ಈ ಟ್ಯೂಷನ್ ಆ್ಯಕ್ಟಿವಿಟಿ ಅನ್ನೋದನ್ನು ಶುರು ಮಾಡಿದಾಗ ಸಣ್ಣ ಮಕ್ಕಳಿಗೆ ಎಲ್ಲ ಪಾಠ ಮಾಡೋದು ಅದು ಇದು ಶುರುವಾದಾಗ ಆ ಆ್ಯಕ್ಟಿವಿಟಿಲಿ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಸೊ ಆ ಸ್ಟ್ರೀಮ್ಗೆ ಫಿಟ್ ಆಗೋ ಥರನೇ ನಾನು ಓದು ಕಂಟಿನ್ಯೂ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಟೀಚರ್ ಆದಾಗ ಅದೊಂದು ಹೊಸದಾಗಿ ಕಾಣಲಿಲ್ಲ ಏನು. ಆಗಲೇ ನಾನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದರಿಂದ ಅದು ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ದೆ. ಅದಕ್ಕೆ ಬೇಕಾದ್ದೆಲ್ಲ ಓದೋದು ಆಯಿತು. ನಾನು ಟೀಚಿಂಗಲ್ಲೂ ಇದ್ದಿದ್ದರಿಂದ ನಾನು ಓದೋಕ್ಕೂ ಅನುಕೂಲ ಆಯಿತು. ಹಾಗೆ ಮಕ್ಳಿಗೆ ನಾನು ಹೇಳ್ತಿದ್ದೆ, ಅದನ್ನು ನಾನು ನನ್ನ ಓದಿಗೂ ಅಪ್ಲೈ ಮಾಡ್ಕೊಂಡು ಓದಿದ್ರಿಂದ ಟೀಚಿಂಗಿಗೆ ಬರೋದು ಇದು ನನಗೊಂದು ಮೋಟಿವೇಶನ್ ಇತ್ತು. ಅದು ಕರೆಕ್ಟಾಗಿ ನಡೀತು. ಈಗ SLC ಆದಮೇಲೆ ನಾನು ಸೈನ್ಸ್ ತಗೋಬೇಕು ಅಂದರೆ, ಸೈನ್ಸ್ ತಗೊಳ್ಳೋಕ್ಕೆ ನಾನು ಫಿಟ್ ಆಗಿದ್ದೀನಿ ಅಂತ ನಾನು ಹೆಂಗೆ ಟೆಸ್ಟ್ ಮಾಡ್ಕೊಬೇಕು? ಅವಿನಾಶ್, ಯಾವ ಎಂಟ್ರೆನ್ಸ್ ಟೆಸ್ಟು ಅದನ್ನು ಹೇಳೋಕ್ಕಾಗಲ್ಲ. ಯಾವ ಎಂಟ್ರೆನ್ಸ್ ಟೆಸ್ಟಿಂದಾನು ಒಬ್ಬ ಸ್ಟೂಡೆಂಟು ಸೈನ್ಸ್ಗೆ ಫಿಟ್ಟಾ ಅಲ್ವಾ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಬ್ಬ ಒಳ್ಳೆ ಟೀಚರು ಸ್ಟೂಡೆಂಟ್ನ ಒಂದು ಅರ್ಧ ಗಂಟೆ ಮಾತಾಡ್ಸಿದ್ರೆ ಅವನ ಇಂಟ್ರೆಸ್ಟ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಎಲ್ಲ ಪೇರೆಂಟ್ಸ್ಗೂ ಕೇಳ್ಕೊಳ್ಳೋದು ಒಂದು, ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋದಾಗ ನೀವಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ನ ಮಾತಾಡಿಸ್ಬೇಡಿ. ಅಲ್ಲಿರೋ ಟೀಚರ್ನ, ಕ್ಲಾಸಲ್ಲಿ ಕಲಿತಾ ಇರೋ ಸ್ಟೂಡೆಂಟ್ನ, ಅವ್ರನ್ನ ಮಾತಾಡಿಸಿ ಅವರಿಂದ ಒಪಿನಿಯನ್ ತೊಗೊಳ್ಳಿ. 100% ಬೆಸ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ನೀವು ಕಾಲೇಜ್ನ ಜಡ್ಜ್ ಮಾಡ್ಬೋದು. ನೀವು ಮಾರ್ಕೆಟಿಂಗ್ ಮ್ಯಾನೇಜರ್ನ ಮಾತಾಡಿಸ್ಕೊಂಡು ಬಂದು ಮೋಟಿವೇಟ್ ಆಗ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಮೋಟಿವೇಟರು ಸರಿಯಾಗಿರಬೇಕು, ಯಾರು ಮೋಟಿವೇಶನ್ ಸಿಗಬೇಕು ಅವರು ಸರಿಯಾಗಿರ್ಬೇಕು. ಯಾರು ತಗೋಬೇಕೋ ಅವ್ರಿಗೆ ಆ ಮೋಟಿವೇಶನ್ ಅವರ ಒಂದು ಮನಸ್ಥಿತಿಗೆ ಸರಿ ಹೋಗಿ 100%. ಈಗ ರಾಮಾಯಣದಲ್ಲಿ ಹನುಮಂತಂಗೆ ಸಮುದ್ರ ಹಾರ್ತೀನಿ ಅನ್ನೋ ಶಕ್ತಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಅವನೊಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್.
ಅವನಿಗೆ ಮೋಟಿವೇಟ್ ಮಾಡಿದವನು ಶ್ರೀರಾಮನಂತ. ಸೊ ಈ ಥರ ಒಳ್ಳೆ ಮೋಟಿವೇಟರು, ಒಳ್ಳೆ ಸ್ಟೂಡೆಂಟು ಸಿಕ್ಕಿದಾಗ ಮೋಟಿವೇಶನ್ಗೆ ಮೀನಿಂಗ್ ಇದೆ. ಎಲ್ಲರೂ ಹೋಗಿ ಎಲ್ಲರನ್ನೂ ಮೋಟಿವೇಟ್ ಮಾಡಿಬಿಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಅವರೆಲ್ಲ ಹಾರಿ ಸಮುದ್ರಕ್ಕೆ ಬೀಳೋ ಥರ ವಾನರ. ಆಯ್ತು, ಇವಾಗ ನೀವು ಹೇಳೋ ಥರ ಆದರೆ ಈಗ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಎಷ್ಟು ಕೊಡ್ತಾರೆ ಸರ್? JEE ನೀಟು ಅಂತ 8ನೇ ಕ್ಲಾಸಿಂದನೇ ಮೋಟಿವೇಶನ್ ಡಿಸೈನ್ ಕೊಡ್ತಾರಲ್ಲ ಸರ್, ಇದ್ರ ಬಗ್ಗೆ ಅಲ್ಲ, ಆ ಮೋಟಿವೇಶನ್ನು ಅವ್ರ ಸರ್ವೈವಲ್ಗೆ ಅಷ್ಟೇ. ಅಂದ್ರೆ ಎಲ್ಲಾರ್ಗೂ ಎಲ್ಲಾವುದು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ JEE ನೀಟ್ ಆಗಲ್ಲ, ಅದಂತೂ ನಾನು ನಂಬ್ತೀನಿ. ಒಂದು ರೂಲ್ ಏನಪ್ಪಾ ಅಂದ್ರೆ, ಒಂದು 100 ಮಕ್ಕಳು SLC ಪಾಸ್ ಮಾಡಿದ್ರೆ ಎಲ್ಲರೂ IITಗೆ ಹೋಗ್ಬೇಕಂದ್ರೆ ಹೆಂಗ್ ಸಾಧ್ಯ? ಸಾಧ್ಯ ಇಲ್ಲ. 15 ಲಕ್ಷ ಜನ ಬರೀತಾರೆ, ಒಂದು 10,000 to 12,000 ಸೀಟ್ಗಳಿವೆ. ಎಷ್ಟು ಜನಕ್ಕೆ ಸಿಗುತ್ತೆ ನೀವೇ ಲೆಕ್ಕ ಹಾಕಿ. ಓಕೆ, ಹಾಗಾಗಿ ಅದು ಭ್ರಮೆ ಅಷ್ಟೇ. ಎಲ್ಲರೂ JEEನೇ ಕ್ಲಿಯರ್ ಮಾಡಬೇಕು, ಎಲ್ಲರೂ ಡಾಕ್ಟ್ರೇ ಆಗಬೇಕು ಅನ್ನೋದೊಂದು ಭ್ರಮೆ. ಬೇಕಾಗಿಲ್ಲ ಅದು. ಅದಿಲ್ಲದೆ ಹಲವಾರು ಆಪ್ಷನ್ ಇದೆ. ಒಬ್ಬ ಒಳ್ಳೆ ಕ್ವಾಲಿಫೈಡ್ ಸ್ಟೂಡೆಂಟ್ ಯಾರು ಅಂದರೆ, ಗಾರೆ ಕೆಲಸ ಮಾಡಾದ್ರೂ ನಾನು ಬದುಕ್ತೀನಿ ಅನ್ನೋನು, IAS ಮಾಡಿ ಸೂಸೈಡ್ ಮಾಡ್ಕೋತೀನಿ ಅನ್ನೋಲ್ಲ. ಡಾಕ್ಟ್ರಾಗೆ MBBS ಅಲ್ಲಿ ಸೂಸೈಡ್ ಮಾಡ್ಕೊಂಡೆ ಅನ್ನೋನಾಗಬಾರ್ದು. ಸೊ ಕ್ವಾಲಿಫಿಕೇಶನ್ ಏನು ಕೊಡಬೇಕು ಅಂದರೆ, ಬದುಕೋ ಸಾಮರ್ಥ್ಯ ಕೊಡಬೇಕು. ಸುಮ್ಮನೆ ಅದು ಇದಿಲ್ಲ, ಈ ಮೆರಿಟ್ ಇಲ್ಲ, ಈ ಕ್ವಾಲಿಫಿಕೇಶನ್ ಇಲ್ಲ, ನನ್ನ ಲೈಫೇ ವೇಸ್ಟು ಅಂತ ಅಂದ್ಕೊಳ್ಳೋದು ಎಜುಕೇಷನ್ ಅಲ್ಲ, ಕ್ವಾಲಿಫಿಕೇಶನ್. ಈ SLC PUCಗೆ ಸೀಟ್ ಬುಕ್ಕಿಂಗ್ ಎಲ್ಲ ಶುರು ಆಗ್ಬಿಡಿದೆ. ಇವಾಗ ನಾವು ಕೆಲವೊಂದು ಸ್ಕೂಲ್ಗಳಲ್ಲಿ SLC ಸೀಟ್ ಸಿಗೋದೇ ಕಷ್ಟ ಅಂತ. ಈ ಥರದ್ದೆಲ್ಲ ಆದಾಗ ಮಕ್ಕಳಿಗೆ ಸ್ಟ್ರೆಸ್ ಬಿಲ್ಡ್ ಡೌನ್ ಆಗುತ್ತೆ. ಇದರಿಂದ ಹಿಂಗೆ ಆಚೆ ಬರೋದು 100% ಸ್ಟ್ರೆಸ್ ಇದು. ಇನ್ನೊಂದೇನಾಗುತ್ತೆ ಅಂದರೆ, ಈಗ SLCಲಿ ಹುಡುಗರುಗಳು ನೀವು ನೋಡಿ, ಈ ಸತಿ ರಿಸಲ್ಟ್ ಬಂದಾಗ ರೂರಲ್ ಸ್ಟೂಡೆಂಟ್ಗಳು ಒಳ್ಳೊಳ್ಳೆ ಸ್ಕೋರ್ಗಳು ತಗೋತಾ ಇದ್ದಾರೆ. ಸಿಟಿಲಿ ಎಲ್ಲ ರಿಸೋರ್ಸ್ ಇರೋ ಹುಡುಗರುಗಳು ಹಿಂದೆ ಬೀಳ್ತಾ ಇದ್ದಾರೆ. ಇದಕ್ಕೆ ಒಂದೇ ಕಾರಣ ನಾನು ಅಬ್ಸರ್ವ್ ಮಾಡಿರೋದು, ಡಿಸೆಂಬರಲ್ಲೇ ಹೋಗಿ ಅವರು ಸೀಟ್ ಆಗೋಗಿರುತ್ತೆ. ಅವ್ರಿಗೆ JEEಗೆ ನೀಟ್ಗೆ ಅಂತ ಸೀಟ್ ಫಿಕ್ಸ್ ಆಗೋಗಿರುತ್ತೆ. ಯಾವಾಗ ಈ ಸೀಟ್ ಫಿಕ್ಸ್ ಆಗೋಯ್ತು, ಸೈಕಲಾಜಿಕಲಿ ಅವನಿಗೆ ಎಕ್ಸಾಮ್ ಬಗ್ಗೆ ಇದ್ದಿದ್ದು ಫಿಯರ್ ಒಂಚೂರು ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ಇದ್ದ ರೆಸ್ಪೆಕ್ಟ್ ಒಂಚೂರು ಕಮ್ಮಿ ಆಗುತ್ತೆ. SSLC ಅನ್ನೋದೊಂದು ಎಲಿಜಿಬಿಲಿಟಿ ಎಕ್ಸಾಮ್ ಆಗೋಗುತ್ತೆ. ಅದೊಂದು ಅಚೀವ್ಮೆಂಟ್ ಆಗಬೇಕು. SLCಲಿ ಒಂದು ನಾನು ಟಾಪ್ ಸ್ಕೋರ್ ತೊಗೊಳ್ಳೋದು ಒಂದು ಗ್ರೇಟ್ ಅಚೀವ್ಮೆಂಟ್ ಇನ್ ಲೈಫ್, ಒಂದು ಒಳ್ಳೆ ಮೆಮೊರಿ ಅಂತ ಆಗಬೇಕು. ಬರೀ ಹೇಗಿದ್ರು ಮುಂದಿನ ಸೀಟ್ ಸಿಕ್ಬಿಟ್ಟಿದೆಯಲ್ಲ, ನಾನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ನೋ ಭಾವನೆ ಹುಡುಗರಿಗೆ ಬರ್ತಾ ಇದೆ. ಅದು ಬರಬಾರ್ದು. ಸೊ ಹಾಗಾಗಿ ಬುಕ್ಕಿಂಗ್ ಮಾಡ್ಕೊಳ್ಳೋದು ಅದೊಂದು ವ್ಯವಹಾರ, ಅದು ಅವರವ್ರಿಗೆ ಸೇರಿದ್ದು. ಬಟ್ ಇದು ಮಾಡುವಾಗ ಅವರ SSLC ಓದಿನ ಮೇಲೆ ಇದು ತುಂಬ ಪರಿಣಾಮ ಬೀರ್ತಾ ಇದೆ. ಇದರಿಂದ ತೊಂದರೆನೂ ಆಗ್ತಾ ಇದೆ. ಒಬ್ಬ ಸ್ಟೂಡೆಂಟಿಗೆ ನಿಮ್ಮ ಪ್ರಕಾರ ಸಕ್ಸಸ್ಸನ್ನ ಹೇಗೆ ಸ್ವೀಕಾರ ಮಾಡಬೇಕು? ಸಕ್ಸಸ್ಸಿಗೋಸ್ಕರ ಅವನು ಏನು ಶ್ರಮ ಪಡಬೇಕು? ಅವಿನಾಶ್, ನನ್ನ ಪ್ರಕಾರ ಈ ಸಕ್ಸಸ್ ಅನ್ನೋದು ಯಾವಾಗಲೂ ಬೇರೆಯವ್ರ ಜಡ್ಜ್ ಮಾಡೋದು. ಕಂಟೆಂಟ್ಮೆಂಟ್ ಅನ್ನೋದು ನಮಗೆ ಬರೋದು. ಸೊ ಸಕ್ಸಸ್ ಯಾವಾಗಲೂ ಪಕ್ಕದಲ್ಲಿರೋನು ಹೇಳ್ತಾನೆ ನೀನು ಸಕ್ಸಸ್ಫುಲ್ ಅಂತ. ಬಟ್ ಈಗಿನ ಸ್ಟೂಡೆಂಟ್ಸ್ಗೆ ಸಕ್ಸಸ್ ಅಂದರೆ ಯಾವುದೋ ಒಂದು ಸೀಟು, ಯಾವುದೋ ಒಂದು ಕ್ವಾಲಿಫಿಕೇಷನ್ನು, ಒಂದು ಮೆರಿಟು, ಅಷ್ಟಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಆ ಸಕ್ಸಸ್ ಸಿಗುತ್ತೆ, ಅದರಲ್ಲಿ ಅವ್ರದ್ದು ರೋಲ್ ಏನು ಅನ್ನೋದು ಅರ್ಥ ಆಗಬೇಕು. ಯಾವುದಾದ್ರೂ ಒಂದಕ್ಕೆ ಏಮ್ ಮಾಡಿದಾಗ 80%, 100ರಲ್ಲಿ ಒಬ್ಬ ಸ್ಟೂಡೆಂಟ್ ಫಿಸಿಕ್ಸಲ್ಲಿ 100ಕ್ಕೆ 100 ತಗೊಂಡ ಅಂದರೆ 80 ಮಾರ್ಕ್ ಬಂದಿರೋದು ಅವನ ಹಾರ್ಡ್ ವರ್ಕು, ಅವನ ವಿಲ್ ಪವರು, ಅವನ ಕಾನ್ಫಿಡೆನ್ಸು, ಅವನ ಇಂಟ್ರೆಸ್ಟಿಂದ. ಇನ್ನು 10 ನಂಬರು ಅವ್ರ ಪೇರೆಂಟ್ಸ್ ಮಾಡಿದ ಸಪೋರ್ಟ್. ಇನ್ನು 5 ನಂಬರು ಟೀಚರ್ ಕೊಟ್ಟಿದ್ದು. ಟೀಚರ್ ವರ್ಷ ಎಲ್ಲ ಕ್ಲಾಸಲ್ಲಿ ಪಾಠ ಮಾಡಿದ್ರು ಕಾಂಟ್ರಿಬ್ಯೂಷನ್ 5 ನಂಬರ್. ಅದೇ ಇನ್ನು 5 ನಂಬರು ದೇವ್ರ ಕೃಪೆನೂ ಇರಬೇಕು. ಸೊ ಹಾಗಾಗಿ 100ರಲ್ಲಿ 80 ವಿಲ್ ಪವರು, ಅವನ ಇಂಟ್ರೆಸ್ಟ್, 10 ಪೇರೆಂಟ್ಸ್ ಸಪೋರ್ಟ್, ಇನ್ನು 5 ಅವನ ಲಕ್, ಇನ್ನು 5 ಟೀಚರ್ ಸಪೋರ್ಟ್. ಹಾಗಾಗಿ ಟೀಚರು ಗುರುಗಳು 5% ಗುರುಗಳದ್ದು ದೇವರದು. ಒಬ್ಬ ಸ್ಟೂಡೆಂಟು ಎಕ್ಸಾಮಿಗೆ ಹೋಗಿ ಕಾನ್ಫಿಡೆಂಟ್ ಆಗಿ ಅವ್ನು ಎಕ್ಸಾಮ್ ಬರೀಬೇಕು ಅಂದರೆ ಅಂಥವನಿಗೆ ನೀವೇನು ಹೇಳ್ತೀರಾ? ಕಾನ್ಫಿಡೆಂಟ್ ಆಗಿ ನಾನು ಹೋಗಿ ಎಕ್ಸಾಮ್ ಬರೀಬೇಕು ಅಂದರೆ, ಸೊ ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ಯು ವುಡ್ ಲೈಕ್ ಟು ಡೂ? ಸಿಂಪಲ್, ಕ್ಲಾಸ್ಗೆ ಹೋಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ಓದಿ. 3 ರೋಲು ಸಕ್ಸಸ್ಗೆ, 3 ರೋಲ್. ಮೊದಲನೇದು ಪ್ರಾಕ್ಟೀಸ್, 2ನೇದು ಪ್ರಾಕ್ಟೀಸ್, 3ನೇದು ಮೊದಲೇ 2 ಮರಿಬಾರ್ದು ಪ್ರಾಕ್ಟೀಸ್. ಸೊ ಇದು 3ನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸೈನ್ಸಲ್ಲಿ ಓದಕ್ಕೇನೂ ಇಲ್ಲ. ಸೈನ್ಸ್ ಸ್ಟೂಡೆಂಟ್ ಅಂದ ತಕ್ಷಣ ಶುರು ಮಾಡಬೇಕು ಬರೆಯೋಕ್ಕೆ, ಓದಕ್ಕೇನೂ ಇಲ್ಲ. ನಾನು ಹುಡುಗರಿಗೆ ರೇಗಿಸ್ತಾ ಇರ್ತೀನಿ, ಎಷ್ಟು ಬರಿಬೇಕು ಅಂದರೆ ಬರ್ದಿದ್ದ ಶೀಟ್ ಎಲ್ಲ ತೂಕಕ್ಕೆ ಹಾಕಿದ್ರೆ ಇಂಜಿನಿಯರಿಂಗ್ ಫೀಸ್ ಬಂದ್ಬಿಡ್ಬೇಕು. ಅಷ್ಟು ಪ್ರಾಕ್ಟೀಸ್ ಬೇಕು. ಓಕೆ, ಆ ಪ್ರಾಕ್ಟೀಸ್ ಮಾಡಬೇಕು, ದಟ್ ಈಸ್ ನೆಸರಿ. ಪ್ರಾಕ್ಟೀಸ್ ಹಗಲು 3 ಹೊತ್ತು ಮಾಡಿದ್ರೇ ಖಂಡಿತವಾಗ್ಲೂ. ಹಗಲು 3 ಹೊತ್ತು ಬರಿತಾನೆ ಇರ್ಬೇಕಾ ಸರ್? ಇಲ್ಲ, ನಿಮ್ಮ ಯೋಚನೆ ಯಾವಾಗಲೂ ಅದ್ರ ಬಗ್ಗೆ ಇರಬೇಕು.
ಯಾರೋ ಸ್ಟೂಡೆಂಟು ನೀವೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಹೋಗುವಾಗ ಒಬ್ಬ ಸ್ಟೂಡೆಂಟ್ ಬಾಯ್ ಅಂದರೆ ಇವನ್ಗೆ ಅದರಲ್ಲೂ ವಾಟ್ ವಾಸ್ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅನ್ನಿಸ್ಬೇಕು. ಆ ಲೆವೆಲ್ಗೆ ಅವನು ಇನ್ವಾಲ್ವ್ ಆಗಬೇಕು ಸಬ್ಜೆಕ್ಟ್. ಇನ್ವಾಲ್ವ್ ಆಗಬೇಕು, ಕರೆಕ್ಟ್. ಆ ಇನ್ವಾಲ್ವ್ಮೆಂಟು ಪ್ರಾಕ್ಟೀಸ್ ಇದ್ದರೆ 100% ಸಕ್ಸಸ್ಫುಲ್ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ 3ನೇ ಎಪಿಸೋಡ್ನಲ್ಲಿ ಸಾಕಷ್ಟು ಇಷ್ಟು 3 ಎಪಿಸೋಡಲ್ಲಿ SLC ಆದಮೇಲೆ ಸೈನ್ಸ್ ತಗೋಬೇಕಾ ಅನ್ನೋದಕ್ಕೆ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ. ಸೊ ನನ್ನ ಮೈಸೂರು ರೇಡಿಯೋ ಸ್ಟುಡಿಯೋಗೆ ಬಂದಿದ್ದಕ್ಕೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಫಿಸಿಕ್ಸ್ ಟೀಚರ್ ವೈದ್ಯನಾಥ್ ಸರಿಗೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.